ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಗ್ರಾಮದಲ್ಲಿ ಒಂದು ವಾರ ಅಥವಾ ಒಂದು ತಿಂಗಳಲ್ಲಿ ಯಾರೆಲ್ಲ ಜಮೀನನ್ನ ಖರೀದಿ ಮಾಡಿದ್ದಾರೆ, ಹಾಗೇನೆ ಯಾರೆಲ್ಲ ಮಾರಾಟ ಮಾಡಿದ್ದಾರೆ ಅಂತವ್ರುಗಳ ಲೀಸ್ಟ್ಗಳನ್ನ ನೀವು ನೋಡ್ಬೋದು. ಖಾತೆ ಯಾರಿಂದ ಯಾರಿಗೆ ಚೇಂಜ್ ಆಗಿದೆ, ಹಾಗೇನೆ ಒಂದ್ ವೇಳೆ ಆಕ್ಷೇಪಣೆ ಇದ್ರೂ ಕೂಡ ನೋಟಿಸ್ ಪೀರಿಯಡ್ ಅಲ್ಲಿ ನೀವು ಆಕ್ಷೇಪಣೆನ ಸಲ್ಲಿಸಬಹುದು. ಹಾಗೇನೆ ಭೂ ಸಂಬಂಧಪಟ್ಟಂತಹ ಕೇಸ್ಗಳು ಯಾವ ಹಂತದಲ್ಲಿವೆ ಅಂತ ಕೂಡ ಸ್ಟೇಟಸ್ ಚೆಕ್ ಮಾಡ್ಕೋಬಹುದು. ಮತ್ತೆ ಆರ್ಡರ್ ಕಾಪಿನೂ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಕೇಸು ಮುಗಿದ ನಂತರ ಆರ್ಡರ್ ಕಾಪಿನೂ ಕೂಡ ಸ್ಯಾಂಕ್ಷನ್ ಆಗಿರುತ್ತಲ್ಲ, ಆ ಆರ್ಡರ್ ಕಾಪಿನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಮ್ಯಾಪ್ ಸಮೇತ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಮೊದಲು ನಾನು ಆಲ್ರೆಡಿ ನಿಮ್ಮ ಹಳೆಯ ಮೂಲ ದಾಖಲಾತಿಗಳು ಏನಾದರೂ ಕಳೆದೋಗಿದ್ರೆ ಅವನ್ನ ಉಚಿತವಾಗಿ ಡೌನ್ಲೋಡ್ ಮಾಡಬಹುದು ಮತ್ತೆ ನೋಡಬಹುದು. ಅದ್ರ ಬಗ್ಗೆ ಆಲ್ರೆಡಿ ನಾನು ವಿಡಿಯೋನ ಮಾಡಿದ್ದೀನಿ. ಆ ವಿಡಿಯೋ ಲಿಂಕು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅದರಲ್ಲಿ ಸಂಪೂರ್ಣವಾದ ಮಾಹಿತಿನ ಕೊಟ್ಟಿದ್ದೀನಿ. ವಿಡಿಯೋನ ವೀಕ್ಷಣೆ ಮಾಡಿ ನೀವು ಆ ರೀತಿ ನಿಮ್ಮ ಹಳೆ ದಾಖಲಾತಿಗಳನ್ನ ಡೌನ್ಲೋಡ್ ಮಾಡಬಹುದು. ಈ ವಿಡಿಯೋದಲ್ಲಿ ಬಂದ್ರೆ ನೀವು audiservice.karnataka.gov.in ಅಂತ ನೀವು ಯಾವ್ದಾದ್ರು ಸರ್ಚ್ ಬಾರ್ ಬಂದು ಟೈಪ್ ಮಾಡಿ ಸರ್ಚ್ ಮಾಡಿ. ಇಲ್ಲಿ ಕೆಳಗಡೆ ಬಂದ್ರೆ ಈ ಚವಡಿ ಅಂತ ಆಪ್ಷನ್ ಇದೆ. ಆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ವೆಬ್ಸೈಟ್ಗೆ ಹೋಗುತ್ತೆ. ಮತ್ತೆ ಇನ್ನೂ ಒಂದು ಆಪ್ಷನ್ ಇದೆ, ಇಲ್ಲಿ ಭೂಮಿ ಆನ್ಲೈನ್ ಅಂತ ಸಿಂಪಲ್ ಆಗಿ ನಿಮ್ಮ ಸರ್ಚ್ ಬಾರ್ ನಿಮ್ಮ ಮೊಬೈಲ್ ಅಲ್ಲೂ ಕೂಡ ಸರ್ಚ್ ಮಾಡಬಹುದು. ಅಲ್ಲಿ ಫಸ್ಟ್ ಆಪ್ಷನ್ ಬರುತ್ತೆ ಆನ್ಲೈನ್ RTC ಅಂತ. ಆ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಸೇಮ್ ಇದೇ ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನೀವು ಈ ಚವಡಿ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ, ಆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಅದೇ ಸೇಮ್ ವೆಬ್ಸೈಟ್ಗೆ ಕೂಡ ಕರ್ಕೊಂಡು ಹೋಗುತ್ತೆ. ಎರಡು ರೀತಿ ಕೂಡ ಸರ್ಚ್ ಮಾಡಬಹುದು. ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂತು ಅಂದ್ರೆ ಇಲ್ಲಿ ಸುಧಾರಿತ ಹುಡುಕಾಟ ಅಂತ ಇದೆ. ಅಲ್ಲಿ ಸೆಲೆಕ್ಟ್ ದ ಡಿಸ್ಟ್ರಿಕ್ಟ್ ಅಂತ ಇದೆ. ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಕೇಳುತ್ತೆ. ಅದೇ ರೀತಿ ನಿಮ್ಮ ಕೆಳಗಡೆ ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಕೇಳುತ್ತೆ. ಅದೇ ರೀತಿ ನಿಮ್ಮ ಹೋಬಳಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸೆಲೆಕ್ಟ್ ದ ವಿಲೇಜ್ ಅಂತ ಕೇಳುತ್ತೆ. ಅಲ್ಲಿ ನಿಮ್ಮ ವಿಲೇಜ್ ಯಾವ ವಿಲೇಜ್ ಅಲ್ಲಿ ಸರ್ಚ್ ಮಾಡ್ತೀರಾ ನಿಮ್ಮ ಆಸ್ತಿನ, ಆ ಲಿಸ್ಟ್ ಇಂದ ನಿಮ್ಮ ವಿಲೇಜ್ ಅನ್ನ ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ಪಕ್ಕದಲ್ಲಿ ಫೆಚ್ ಡೀಟೇಲ್ಸ್ ಅಂತ ಆಪ್ಷನ್ ಕಾಣ್ತಾ ಇದೆ ನೋಡಿ, ಆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ ಡಾಟಾ ಎಲ್ಲ ಫೆಚ್ ಆಗುತ್ತೆ. ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂತು ಅಂದ್ರೆ ಸ್ನೇಹಿತರೆ ಇಲ್ಲಿ ಮ್ಯೂಟೇಷನ್ ಅಂತ ಕಾಣ್ತಾ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಬಂತು ಅಂದ್ರೆ ನಿಮ್ಮ ಗ್ರಾಮದಲ್ಲಿ ಇತ್ತೀಚೆಗೆ ಏನಾದರೂ ವಹಿವಾಟಾಗಿದ್ರೆ, ಭೂಮಿನ ಮಾರಾಟ ಮಾಡಿದ್ರೆ ಅಲ್ಲಿ ನೋಟಿಸ್ಗಳು ಜಾರಿಯಲ್ಲಿರ್ತವೆ. ಕ್ರಯ ಅಥವಾ ಪೋತಿ ಖಾತೆ ಆಗಿರ್ಬೋದು, ವಿಲ್ ಆಗಿರ್ಬೋದು, ಅಥವಾ ನೀವು ವ್ಯವಸ್ಥಾ ಪತ್ರ ಅಂದ್ರೆ ಸೆಟ್ಲ್ಮೆಂಟ್ ಅಂತ ಮಾಡ್ತಾರೆ, ಸೆಟ್ಲ್ಮೆಂಟ್ ಡೀಡ್ ಅಂತ. ಆ ರೀತಿ ಯಾವುದೇ ತರಹದ ವಹಿವಾಟು ಭೂಮಿಗೆ ಸಂಬಂಧಪಟ್ಟಿದ್ದಾಗಿತ್ತು ಅಂದ್ರೆ ಇಲ್ಲಿ ಕಂಡು ಬರುತ್ತೆ. ಇಲ್ಲಿ ಫಾರಂ ನಂಬರ್ 12 ಅಂತ ಇದೆ ನೋಡಿ, ಆಪ್ಷನ್ ಕ್ಲಿಕ್ ಮಾಡಿದ್ರೆ ಯಾರಿಂದ ಯಾರಿಗೆ ಜಮೀನು ಟ್ರಾನ್ಸ್ಫರ್ ಆಗ್ತು, ಎಷ್ಟು ಎಕರೆ ಜಮೀನು ಟ್ರಾನ್ಸ್ಫರ್ ಆಗಿದೆ ಅಂದ್ರೆ ಎಷ್ಟು ವಿಸ್ತೀರ್ಣ ಟ್ರಾನ್ಸ್ಫರ್ ಆಗಿದೆ ಅನ್ನೋ ಡೀಟೇಲ್ಸ್ ಕೂಡ ಇಲ್ಲಿ ಶೋ ಆಗುತ್ತೆ. ಇದಿನ್ನು ನೋಟಿಸ್ ಪೀರಿಯಡ್ ಅಲ್ಲಿ ಇದೆ ಸ್ನೇಹಿತರೆ. ಒಂದ್ ವೇಳೆ ಸಂಬಂಧಪಟ್ಟವರು ಏನಾದ್ರು ಗಮನಕ್ಕೆ ಬಂದಿಲ್ಲ ಅಂದ್ರೆ ನೋಟಿಸ್ ಪೀರಿಯಡ್ ಒಳಗೆ ನೀವು ಆಕ್ಷೇಪಣೆ ಕೂಡ ಸಲ್ಲಿಕೆನ ಮಾಡಬಹುದು. ಸ್ನೇಹಿತರೆ, ಅದೇ ರೀತಿಯಲ್ಲಿ ಪಕ್ಕದಲ್ಲಿ ವೆವ್ ಮ್ಯಾಪ್ ಅಂತ ಇದೆ ನೋಡಿ, ಆನ್ ಮ್ಯಾಪ್ ಅಂತ. ಆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಇತ್ತೀಚೆಗೆ ನಿಮ್ಮ ಗ್ರಾಮದಲ್ಲಿ ಆಗಿರ್ತಕ್ಕಂಥ ವಹಿವಾಟು ಅಂದ್ರೆ ಭೂ ವರ್ಗಾವಣೆಗಳಾಗಿರ್ಬೋದು, ಮತ್ತೆ ಕ್ರಯ ಅಥವಾ ಮಾರಾಟ ಆಗಿರ್ತಕ್ಕಂಥ ಜಮೀನು ಅಲ್ಲಿ ಏನು ರೆಡ್ ಬಾಕ್ಸ್ ಅಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ, ಅವು ಇತ್ತೀಚೆಗೆ ಆಗಿರ್ತಕ್ಕಂಥ ಕ್ರಯ ಅಥವಾ ನಾನು ಮೊದಲೇ ಹೇಳಿದ ರೀತಿ ಎಲ್ಲ ತರಹದ ವಹಿವಾಟಿನ ಪರ್ಟಿಕ್ಯುಲರ್ ಜಾಗ ಅಂತ ನೀವು ಹೇಳ್ಬೋದು. ಈ ರೀತಿ ನಿಮ್ಮ ಸ್ಟೇಟಸ್ ನೀವೇ ಕೂಡ ಇಲ್ಲಿ ನಿಮ್ಮ ಗ್ರಾಮದ ಪ್ರತಿಯೊಬ್ಬರದು ಕೂಡ ಚೆಕ್ ಮಾಡ್ಕೋಬಹುದು. ಅದಾದ ನಂತರ ಸ್ನೇಹಿತರೆ, ಇಲ್ಲಿ ಮ್ಯೂಟೇಷನ್ ಪಕ್ಕದಲ್ಲಿ RCCMS ಅಂತ ಇದೆ ನೋಡಿ, ನಿಮ್ಮ ಕೋರ್ಟ್ ನಲ್ಲಿ ಅಂದ್ರೆ ನಿಮ್ಮ ತಹಸೀಲ್ದಾರ್ ಕೋರ್ಟ್ ಮತ್ತೆ ನಿಮ್ಮ AC ಕೋರ್ಟ್, DC ಕೋರ್ಟ್ಗಳಲ್ಲಿ ಇರ್ತಕ್ಕಂಥ ಕೇಸ್ಗಳ ವಿವರ ತಿಳಿಬೇಕು ಅಂದ್ರೆ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ನಂತರ 3 ಆಪ್ಷನ್ಗಳು ಓಪನ್ ಆಗುತ್ತೆ, ವಿಲೇವಾರಿ ಪಟ್ಟಿ, ಬಾಕಿ ಇರುವ ಪಟ್ಟಿ ಮತ್ತೆ ತಿರಸ್ಕರಿಸಿದ ಪಟ್ಟಿ ಅಂತ. ವಿಲೇವಾರಿ ಅಂದ್ರೆ ಆಲ್ರೆಡಿ ಆಗಿರ್ತಕ್ಕಂಥದ್ದು, ಬಾಕಿ ಇರುವ ಅಂತ ಅಂದ್ರೆ ಇನ್ನೂ ನಡೀತಾ ಇರ್ತಕ್ಕಂಥದ್ದು. ಈಗ ನಾನು ವಿಲೇವಾರಿ ಪಟ್ಟಿ ಅಂತ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಯಾವೆಲ್ಲ ಕೇಸ್ಗಳು ಕಂಪ್ಲೀಟ್ ಆಗಿದೆ ಆ ವಿಲೇವಾರಿ ಪಟ್ಟಿಲಿ ನಿಮಗೆ ಕಂಡು ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಷ್ಟು ಕೇಸ್ಗಳು ನಿಮ್ಮ ಗ್ರಾಮದಲ್ಲಿ ತಹಸೀಲ್ದಾರ್ ಕೋರ್ಟ್ ಅಥವಾ ಇಲ್ಲಿ AC ಕೋರ್ಟ್ ಆಗಿರ್ಬೋದು ಅಥವಾ DC ಕೋರ್ಟ್ಗಳಲ್ಲಿ ಕೇಸ್ ಮುಕ್ತಾಯ ಆಗಿರ್ತಕ್ಕಂಥ ಲಿಸ್ಟ್ಗಳು ಓಪನ್ ಆಗ್ತವೆ. ನಾನು ಪರ್ಟಿಕ್ಯುಲರ್ ಆಗಿ ಒಂದು ಕೇಸ್ನ ನಾನು ಇಲ್ಲಿ ಕೆಳಗಡೆ ತೋರಿಸ್ಕೊಡ್ತೀನಿ. ಕೇಸು ಯಾವ್ಯಾವ ಹಂತದಲ್ಲಿ ಹಿರಂಗಳು ಮುಗಿದಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಸಿಗುತ್ತೆ. ಇಲ್ಲಿ ಕೇಸ್ ಡೀಟೇಲ್ಸ್ ಅಂತ ಕೆಳಗಡೆ ಆಪ್ಷನ್ ಇದೆ. ಆಪ್ಷನ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ನಿಮ್ಗೆ ಈ ರೀತಿ ಒಂದು ಪಾಪಪ್ ಓಪನ್ ಆಗುತ್ತೆ. ಸ್ನೇಹಿತರಲ್ಲಿ ತಹಸೀಲ್ದಾರ್ ಕೋರ್ಟ್ ಮೈಸೂರಲ್ಲಿ ಆಗಿರ್ತಕ್ಕಂಥದ್ದು ಇದು. ಡೇಟ್ ಆಫ್ ಫೈಲಿಂಗ್ ಯಾವ ಡೇಟ್ ಅಲ್ಲಿ ಫೈಲ್ ಆಯ್ತು ಮತ್ತೆ ಯಾವ ಡೇಟ್ ಅಲ್ಲಿ ಹಿರಂಗಿದೆ ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಶೋ ಆಗ್ತದೆ. ಇಲ್ಲಿ ಪಕ್ಕದಲ್ಲಿ ಇಲ್ಲಿ ಕೇಸ್ ಡೈರಿ ಡೀಟೇಲ್ಸ್ ಅಂತ ಆಪ್ಷನ್ ಇದೆ ನೋಡಿ, ನೀವು ಆಪ್ಷನ್ ಕ್ಲಿಕ್ ಮಾಡ್ತು ಅಂದ್ರೆ ಎಷ್ಟು ಟೈಮಲ್ಲಿ ಹಿರಂಗ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿನ ಡೇಟ್ ವೈಸ್ ಇಲ್ಲಿ ತೋರಿಸಿರ್ತಾರೆ. ಅದೇ ರೀತಿ ಕೆಳಗಡೆ ಬಂತು ಅಂದ್ರೆ ಕೇಸ್ ಡಿಸ್ಪೋಸ್ಡ್ ಡೀಟೇಲ್ಸ್, ಆ ಆಪ್ಷನ್ ಕ್ಲಿಕ್ ಮಾಡ್ತು ಅಂದ್ರೆ ನೆಕ್ಸ್ಟ್ ಪೇಜ್ ಅಲ್ಲಿ ಕೇಸು ಯಾವ ರೀತಿ ಡಿಸ್ಪೋಸ್ಡ್ ಆಯ್ತು ಅಂದ್ರೆ ಯಾವ ರೀತಿ ಮುಕ್ತಾಯ ಆಯ್ತು ಅನ್ನೋದು ಆರ್ಡರ್ ಕಾಪಿ ಅಂತ ಆಪ್ಷನ್ ಇದೆ ನೋಡಿ, ಆಪ್ಷನ್ ಕ್ಲಿಕ್ ಮಾಡ್ತು ಅಂದ್ರೆ ನಿಮ್ಗೆ ಇಲ್ಲಿ ಒರಿಜಿನಲ್ ಆರ್ಡರ್ ಕಾಪಿನೂ ಕೂಡ ಇಲ್ಲಿ ಡೌನ್ಲೋಡ್ ಆಗುತ್ತೆ. ಈ ರೀತಿ ತಹಸೀಲ್ದಾರ್ ಕೋರ್ಟ್ ಇಂದ ಖಾತೆ ಆಗುವಂತೆ ಅಲ್ಲಿ ವೆರಿಫಿಕೇಶನ್ ಮಾಡಿ ಇಲ್ಲಿ ಸೈನು ಸಿಗ್ನೇಚರ್ ಮಾಡಿರ್ತಾರೆ. ಆ ಪರ್ಟಿಕ್ಯುಲರ್ ವ್ಯಕ್ತಿಯ ಮೂಲ ದಾಖಲಾತಿಗಳನ್ನು ಪರಿಶೀಲಿಸಿದ ನಂತರ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗೆ ಆ ಆಸ್ತಿಯ ಋಣಭಾರಗಳು ಟ್ರಾನ್ಸ್ಫರ್ ಆಗಬಹುದು ಅಂತ ಹೇಳಿ ಈ ರೀತಿ ಆರ್ಡರ್ ಕಾಪಿನ ಪಾಸ್ ಮಾಡಿರ್ತಾರೆ. ಈ ಕಾಪಿನ ಬೇಕಾದ್ರೆ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಸ್ನೇಹಿತರೆ, ಮತ್ತೆ ನೆಕ್ಸ್ಟ್ ಆಪ್ಷನ್ ಏನು ಅಂತಂದ್ರೆ ಇಲ್ಲಿ ಪೆಂಡಿಂಗ್ ಅಂತ ಇದೆ ನೋಡಿ, ಆಪ್ಷನ್ ಬಾಕಿ ಇರುವ ಪಟ್ಟಿ ಅಂತ. ಆಪ್ಷನ್ ಕ್ಲಿಕ್ ಮಾಡಿದ್ರೆ ಇನ್ನು ಯಾವೆಲ್ಲ ಕೇಸ್ಗಳು ರನ್ನಿಂಗ್ ಆಗ್ತಾ ಇದೆ ಅಂದ್ರೆ ನಡೀತಾ ಇದೆ ಅಂತ ಕೇಸ್ಗಳ ಪಟ್ಟಿ ಕೂಡ ಓಪನ್ ಆಗ್ತದೆ. ಇಲ್ಲಿ ಪೆಂಡಿಂಗ್ ಅಂತ ಇದೆ ನೋಡಿ, ಅಂದ್ರೆ ಇನ್ನು ಕೂಡ ಕೇಸು ಕಂಪ್ಲೀಟ್ ಆಗಿಲ್ಲ ಅಂತ ಅರ್ಥ. ಅದೇ ರೀತಿ ಪಕ್ಕದಲ್ಲಿ ಭೂ ಪರಿವರ್ತನೆ ಅಂತ ಇದೆ, ಭೂ ಪರಿವರ್ತನೆ ನಿಮ್ ಗ್ರಾಮದಲ್ಲಿ ಆಗಿದ್ರೆ ಅದರ ಡೀಟೇಲ್ಸ್ ಕೂಡ ಇಲ್ಲಿ ನೋಡಬಹುದು. ಈಗ ಮತ್ತೆ ನಾನು ವಿಲೇವಾರಿ ಪಟ್ಟಿ ಅಂತ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಮಾಡಿದ ನಂತರ ಮೇಲ್ಗಡೆಗೆ ಹೋಗಬೇಕು ನೀವು. ಅಲ್ಲಿ ವೆವ್ ಆನ್ ಮ್ಯಾಪ್ ಅಂತ ಇದೆ ನೋಡಿ, ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಗ್ರಾಮದಲ್ಲಿ ಇತ್ಯರ್ಥ ಆಗಿರ್ತಕ್ಕಂಥ ಭೂ ಮ್ಯಾಪ್ಗಳು ಈ ರೀತಿ ಓಪನ್ ಆಗ್ತವೆ. ಈ ಸದರಿ ಸರ್ವೆ ನಂಬರ್ಗಳು ಏನ್ ಕಾಣ್ತಾ ಇದೆ ಆ ರೆಡ್ ಬಾಕ್ಸ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಜಮೀನಿನ ವ್ಯಾಜ್ಯಗಳು ಕಂಪ್ಲೀಟ್ ಆಗಿದೆ. ಅದನ್ನ ಈ ರೀತಿ ನೀವು ಫೈನಲ್ ಮಾಡ್ಕೊಂಡು ಚೆಕ್ ಮಾಡ್ಕೋಬಹುದು. ಸ್ನೇಹಿತರೆ, ನಾ ಈ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ ಮಾಹಿತಿ ನಿಮ್ಗೆ ಯಾವ ಯೂಟ್ಯೂಬ್ ಚಾನಲ್ ಕೂಡ ನೋಡಕ್ ಸಿಗಲ್ಲ. ಅದರಿಂದ ದಯವಿಟ್ಟು ನಮ್ಮ ಚಾನಲ್ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು
ಈ ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.